ಅಹಂಕಾರದಿಂದ ಮೆರಿತಾ ಇದೆಯಲ್ಲ, ನಮ್ಮ ಕೈಯಲ್ಲಿ ಏನೂ ಮಾಡೋದಕ್ಕಾಗಲ್ಲ ಅಂತ ಬಾಯ್ ಮಾತಿನಲ್ಲಿ ಬಗ್ಗಲ್ಲ ಕಣೆ ನೀನು. ನಿನ್ನ ನಿನ್ನ ಗಂಡ, ನಿನ್ನ ಪ್ರೀತಿಯ ಸೂರಿ ಈಗ ಅಗ್ನಿ ಮತ್ತೆ ಬೆಟ್ಟಪ್ಪನ ಕಸ್ಟಡಿಯಲ್ಲಿದ್ದಾರೆ. ಅಂದ್ರೆ ಈ ಸುಹಾಸಿನಿ ಮುಷ್ಟಿನಲ್ಲಿದ್ದಾರೆ. ನಿನಗೆ ನಿನ್ನ ಪ್ರೀತಿಯ ಗಂಡ ಬೇಕಾ ಬೇಡವಾ? ಹೊಡಿತ್ಯಾ? ನನ್ನನ್ನೇ ಹೊಡಿತ್ಯಾ? ಹೊಡಿ ನೋಡೋಣ. ಹೊಡಿ ಅಂದೆ. ಸುಹಾಸಿನಿ, ಕೈ ಮುಗಿತೀನಿ, ಸೂರಿಗೇನು ಮಾಡಬೇಡ. ಅಬ್ಬಬ್ಬಬ್ಬಬ್ಬ, ಗಂಡನ ಮೇಲೆ ಎಷ್ಟು ಪ್ರೀತಿ, ಎಷ್ಟು ಕಾಳಜಿ. ಇಷ್ಟೊತ್ತು ಈ ಸುಹಾಸಿನಿ ಅಂದೆ ಕಪಾಳಕ್ಕೆ ಹೊಡೆದೆ. ಈಗ ಕೈ ಮುಗಿದು ಬೇಡ್ಕೊಳ್ಳೋ ಹಂತಕ್ಕೆ ಬಂದ್ಬಿಟ್ಯಾ? ಜೀವನದ ಜೊತೆ ಆಟ ಆಡಬೇಡ. ಇಷ್ಟು ದಿನ ನಾನು ಆಟ ಆಡಿರೋದೇ ನಿನ್ನ ಜೀವನದಲ್ಲಿ. ಆಗ್ಲೇ ಹೇಳಿದ್ನಲ್ಲ, ಇವತ್ತೇ ನನ್ನ ಯುದ್ಧದ ಕಡೆ ದಿನ. ಸುಹಾಸಿನಿ, ನಿನ್ನ ಕಾಲಿಗೆ ಬೀಳ್ತೀನಿ, ನನ್ನ ಗಂಡನ್ನ ಬಿಟ್ಬಿಡು. ಅಯ್ಯೋ ಅಕ್ಕ, ನೀನ್ ನನ್ನ ಕಾಲಿಗೆ ಬೀಳ್ತೀಯ? ದೊಡ್ಡವರು ಚಿಕ್ಕವ್ರ ಕಾಲಿಗೆ ಬೀಳ್ಬಾರ್ದಂತೆ, ಆಮೇಲೆ ನನಗೆ ಆಯುಸ್ ಕಡಿಮೆ ಆಗ್ಬಿಡುತ್ತೆ. ನಾನಿನ್ನು ಬದುಕಿ ಬಾಳ್ಬೇಕಾದವಳಕ್ಕ. ಆಯಸ್ಸು ಮುಗಿದಿರೋದು ನಿನ್ನ ಗಂಡದ್ದು. ಅಪ್ಪಾಜಿ ಎಲ್ಲಿದ್ದಾರಂತ ಹೇಳು. ನನ್ನನ್ನ ಕೊಂದ್ರೆ ನಿಮ್ಮ ಅಪ್ಪಾಜಿ ಎಲ್ಲಿದ್ದಾರೆ ಅನ್ನೋದು ಗೊತ್ತಾಗೋದಿರ್ಲಿ, ಅವ್ರ ಹೆಣ ಕೂಡ ನಿಮಗ್ ಸಿಗಲ್ಲ. ನೋಡಿ, ನಿಮಗೆ ಬೇಕಿರೋದು ಈ ಮನೆ, ಈ ಆಸ್ತಿ ಅಲ್ವಾ? ಎಲ್ಲನೂ ನಿಮಗೆ ಕೊಟ್ಬಿಡ್ತೀವಿ. ವೈದೇಹಿ ಅಮ್ಮನ ಹೆಸರಲ್ಲಿರೋ ಆಸ್ತಿ ಕೂಡ ನಿಮ್ಮ ಹೆಸರಿಗೆ ಮಾಡಿಕೊಡ್ತೀವಿ. ನಾವೆಲ್ಲರೂ ಈ ಮನೆ ಬಿಟ್ಟು ಹೋಗ್ಬಿಡ್ತೀವಿ. ಪ್ಲೀಸ್ ನಮ್ಮ ಮಾವಂಗೆ ಮಾತ್ರ ಏನು ಮಾಡಬೇಡಿ. ಅವ್ರು ಎಲ್ಲಿದ್ದಾರೆ ಅಂತ ಪ್ಲೀಸ್ ಹೇಳಿ. ಅಮೂಲ್ಯ, ಇದನ್ನೆಲ್ಲ ನಾನು ಬರೀ ಆಸ್ತಿಗೋಸ್ಕರ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ಯಾ? ಇದೆಲ್ಲ ಮಾಡ್ತಾ ಇರೋದು ದ್ವೇಷಕ್ಕೋಸ್ಕರ, ಇವಳ ಮೇಲಿನ ದ್ವೇಷಕ್ಕೋಸ್ಕರ. ಅಮ್ಮನ ಮೇಲಿನ ದ್ವೇಷಕ್ಕೆ, ಇವಳ ಮೇಲಿನ ದ್ವೇಷಕ್ಕೆ, ನಿನ್ನ ಮೇಲಿನ ದ್ವೇಷಕ್ಕೆ, ವೇದಾಂತ ಮೇಲಿನ ದ್ವೇಷಕ್ಕೆ. ಅಪ್ಪ, ನಾನು ಎಲ್ಲೂ ಹೋಗಿಲ್ಲ. ನಿಮ್ಮ ಮಗ ವೇದಾಂತ ವಸಿಷ್ಠ ಬಂದಾಯ್ತು. ಕ್ಲಾಸ್ ರೂಮಲ್ಲಿ ಟೀಚರ್ ಇಲ್ಲ ಅಂತ ಮಕ್ಕಳೆಲ್ಲ ಲಾಸ್ಟ್ ಬೆಂಚ್ ಮೇಲೆ ಹತ್ಕೊಂಡು ಕುಣಿದಾಡಿದ್ರು ನಿಮಗೆ. ಹಂಗಾಯ್ತು ನಿಮ್ಮ ಕತೆ. ಕೇಳಕ್ಕೆ ಯಾರೂ ಇಲ್ಲ ಅನ್ಕೊಂಡ್ರೆ ನನಗೆ ಬಂದಾಯ್ತು.
ಒಂದು ಸಲ ಆ ಕಡೆ ನೋಡ್ಬೇಟಪ್ಪ. ನಿಂದೇ ಜಾಗ, ನಿನ್ನ ಕೈಲಿ ಗನ್ನಿದೆ. ಆದರೆ ನಮ್ಮ ತಂದೆ ಕಣ್ಣಲ್ಲಿ ಭಯ ಕಾಣ್ತಿಲ್ಲ. ನಿನ್ನ ಹಿಂದೆ 10 ಜನ ಇದ್ದಾರೆ, ಆದ್ರೆ ನಿನ್ನ ಕಣ್ಣಲ್ಲಿ ನಂಗೆ ತುಂಬ ಭಯ ಕಾಣ್ತಿಲ್ಲ. ಯಾಕೆ ಹೇಳು? ಇದೆ ಸತ್ಯ ಅಸತ್ಯಕ್ಕೂ, ನ್ಯಾಯ ಅನ್ಯಾಯಕ್ಕಿರೋ ವ್ಯತ್ಯಾಸ. 25 ವರ್ಷಗಳಿಂದ ನಮ್ಮ ಕುಟುಂಬಕ್ಕೆ ಕೊಟ್ಟಿರೋ ಕಾಟಕ್ಕೆ ಇವತ್ತು ಲೆಕ್ಕ ಚುಕ್ತ ಮಾಡಿ ಹೋಗೋದಕ್ಕೆ ಬಂದಿದ್ದೀನಿ. ಬೆಟ್ಟಪ್ಪ, ಈ ಗುಂಡಿಗೆನ ಸೈಲೆಂಟ್ ಮಾಡೋದು ಇವತ್ತವರೆಗೂ ಹುಟ್ಟಿಲ್ಲ. ನಿನಗಷ್ಟು ಡೌಟ್ಸ್ ಇದ್ರೆ ನಿನ್ನ ಮಗನ ಕೇಳು. ಉಗುರು ಸಮೇತ ಕಿತ್ತು ಹಾಕಿ ಬಿಸಾಕಿದ್ದೀನಿ. ಅಗ್ನಿ, ಇಷ್ಟು ದಿನ ನಾವು ಅವನನ್ನ ಸಾಯಿಸಕ್ಕಾಗಿರ್ಲಿಲ್ಲ. ಇಲ್ಲಿಗೆ ಅವನಾಗೆ ಬಂದು ಅವನ ಹಳ್ಳ ಅವನೇ ತೋಡ್ಕೊಂಡ. ಅಪ್ಪಾಜಿ, ಆ ವೇದಾಂತ್ ಏನಾದರೂ ಸೂರ್ಯನಾರಾಯಣಲ್ಲಿಂದ ಕರ್ಕೊಂಡು ಹೋದ್ರೆ? ಆಗಲ್ಲ, ಏನೂ ಆಗಲ್ಲ. ಪಿಕ್ಚರ್ ಅಭಿ ಬಾಕಿ ಹೇ. ಇನ್ನೇನು ಉಳಿಯಲ್ಲ. ಇವತ್ತಿಗೆ ನಿಮ್ಮ ಪಿಕ್ಚರ್ ಫಿನಿಶ್. ಅಲ್ಲಿ ಬಂದಿರೋದು ಯಾರು ಗೊತ್ತಾ? ನನ್ನ ಮಗ ವೇದಾಂತ್ ವಶಿಷ್ಠ. ಆಸ್ತಿ ತಗೊಂಡು ಸೂರಿ ಭಾವನ ನಾನು ಬಿಟ್ಬಿಟ್ರೆ ನನಗಾಗಿರೋ ಅವಮಾನಕ್ಕೆ ಉತ್ತರ ಸಿಗುತ್ತಾ? ಹೋದ ಮಾನ ವಾಪಸ್ ಬರುತ್ತಾ? ಇವತ್ತು ಸೂರಿ ಭಾವ ಸಾಯ್ಬೇಕು ಅನ್ನೋದು ವಿಧಿ ಲಿಖಿತ. ಅದನ್ನ ಏನು ಮಾಡೋದಕ್ಕಾಗಲ್ಲ. ಇವತ್ತು ನಿನ್ನ ಗಂಡ ಸೂರಿ ಸತ್ತೇ ಸಾಯ್ತಾನೆ. ಯಾಕೆ ನನ್ನ ಹೊಟ್ಟೆಲಿ ಹುಟ್ಟಿದೆ? ಯಾಕೆ ನಮ್ಮೆಲ್ಲರ ಮೇಲೆ ನಿನಗೆ ದ್ವೇಷ? ನಾವೇನೇ ತಪ್ಪು ಮಾಡಿದ್ದೀವಿ? ನಾವೇನೇ ನಿನಗೆ ಮೋಸ ಮಾಡಿದ್ದೀವಿ? ಏನು ತಪ್ಪು ಮಾಡಿದ್ಯಾ? ಎಲ್ಲ ಶುರು ಆಗಿದ್ದು ನಿನ್ನಿಂದಾನೆ. ಚಿಕ್ಕ ವಯಸ್ಸಿಂದ ಇವಳನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ದೆ. ನನ್ನನ್ನು ಕಾಲು ಕಸಕ್ಕಿಂತ ಕಡಿಯಾಗಿ ನೋಡ್ದೆ. ಬಂದವ್ರ ಮುಂದೆ ಎಲ್ಲ ವೈದೇಹಿ ಹಾಗೆ ಹೀಗೆ ಅಂತ ಕೊಂಡಾಡ್ತಿದ್ದೆ. ನನ್ನ ಮನಸ್ಸಿನ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಒಂದು ಸಾರಿ ಯೋಚನೆ ಮಾಡಿದ್ಯಾ? ನನ್ನದೆಲ್ಲವನ್ನು ಕಿತ್ಕೊಂಡು ಇವಳು ಕೊಟ್ಟೆ. ನನ್ನ ಅವಕಾಶಗಳನ್ನೆಲ್ಲ ಇವಳಿಗೆ ಕೊಟ್ಟೆ. ಸುಹಾಸಿನಿ, ನೀವಿಬ್ಬರು ನಾನು ಹೆತ್ತ ಮಕ್ಕಳಲ್ವೇನೆ. ಇಬ್ಬರು ಹೆಣ್ಮಕ್ಳು ನನಗೆ 2 ಕಣ್ಣಿದ್ದಾಗೆ. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಇಡ್ತೀನಿ ನಾನು. ಯಾಕೆ ಹೀಗೆಲ್ಲ ಕಷ್ಟ ಕೊಟ್ಟೆ ನಮ್ಗೆ? ಯಾಕೆ? ನೋಡಿ, ನೀವು ಮಾತಾಡ್ತಿರೋದನ್ನ ಒಂದ್ಸತಿ ನೀವೇ ಯೋಚನೆ ಮಾಡಿ.
ನೀವೆಷ್ಟು ಸ್ವಾರ್ಥಿ ಅನ್ನೋದು ಅರ್ಥ ಆಗತ್ತೆ. ಹೌದು, ನಾನ್ ಸ್ವಾರ್ಥಿನೇ. ಏನೀಗ ಪ್ರಪಂಚದಲ್ಲಿ ಸ್ವಾರ್ಥಿ ಆಗದೆ ಹೋದ್ರೆ ಬದುಕೋದು ತುಂಬಾ ಕಷ್ಟ. ವೇದಾಂತ್ನ ನಾನು ಸಾಕೋದಕ್ಕೆ ಶುರು ಮಾಡಿದಾಗ ಅವನು ಚಿಕ್ಕ ಹುಡುಗ. ಅವನನ್ನ ಸಾಕಿ ಬೆಳೆಸ್ಲಿಲ್ವಾ, ಬೋಧಿಸ್ಲಿಲ್ವಾ, ಅವನು ಕಾಲ್ ಮೇಲೆ ಅವನ್ನ ನಿಂತ್ಕೊಳ್ಳೋ ಹಾಗೆ ಮಾಡ್ಲಿಲ್ವಾ, ಕಂಪನಿ ಶುರು ಮಾಡಿದಾಗ ಹೆಗಲು ಕೊಟ್ಟು ಸಪೋರ್ಟ್ ಮಾಡ್ಲಿಲ್ವಾ? ಆದ್ರೆ ನೀವೆಲ್ಲರೂ ಅದೇ ಕೃತಜ್ಞತೆಯಿಂದ ಕಡೆವರೆಗೂ ನನ್ನನ್ನ ಗೌರವದಿಂದ ನಡೆಸ್ಕೋತಾ ಇದ್ರ. ಸ್ವಾರ್ಥ ಇಲ್ಲದೆ ಹೋಗಿದ್ರೆ ಆಯಿತು ಸುಹಾಸಿನಿ, ನಮ್ಗೆಲ್ಲರಿಂದ ದೊಡ್ಡ ತಪ್ಪಾಯಿತು, ಕ್ಷಮಿಸ್ಬಿಡು. ಸೂರಿ ಎಲ್ಲಿ ಅಂತ ಹೇಳು ಸುಹಾಸಿನಿ. ನಿನ್ನ ನೋಡಿದ್ರೆ ನನಗೆ ಅಯ್ಯೋ ಪಾಪ ಅನಿಸ್ತಾ ಇದೆ. ಅಯ್ಯಯ್ಯೋ, 5 ನಿಮಿಷದ ಮುಂಚೆ ಆಗಿದ್ರೆ ಹೇಗಾದ್ರೂ ಮಾಡಿ ಭಾವನ ಬಚಾವ್ ಮಾಡ್ಬೋದಾಗಿತ್ತು. ಟೂ ಲೇಟ್. ಇಷ್ಟೊತ್ತಿಗೆ ಅಕ್ಕಿ ಬೆಟ್ಟಪ್ಪ ಕೊಂತೆ ಬಿಟ್ಟಿರ್ತಾರೆ ಅನ್ಸುತ್ತೆ. ಕಾಪಾಡೋದಕ್ಕೆ ವೇದಾಂತ್ ವಿಕ್ರಾಂತ್ ಕೂಡ ಇಲ್ಲಿಲ್ಲ. ಅಗ್ನಿ, ಇವನು ಯಾರೋ? ಹೇ, ಅಲ್ಲೇನು ಕೇಳ್ತೆ, ನನ್ನನ್ನು ಕೇಳಿ ಹೇಳ್ತೀನಿ. ರಾಮನಿಗೆ ಆಂಜನೇಯ ಇದ್ದಾಗೆ, ಕೃಷ್ಣನಿಗೆ ಅರ್ಜುನ ಇದ್ದಾಗೆ ನಿಮ್ಮನ್ನು ಸಂಹಾರ ಮಾಡಕ್ಕೆ ಬಂದಿರೋದು ನನ್ನ 2ನೇ ಮಗ ವಿಕ್ರಾಂತ್. ಅಗ್ರಜ, ಸುಹಾಸಿನಿ, ನೀನು ಸಂಬಂಧಕ್ಕೆ ಬೆಲೆ ಕೊಡಬೇಡ, ಪರವಾಗಿಲ್ಲ. ಅದ್ರ ಒಂದು ಹೆಣ್ಣಾಗಿ ಯೋಚನೆ ಮಾಡಿ ನೋಡು. ಹೆಣ್ಣು ಮಾಡ್ತಿರೋದು ಸರಿ ಇದೆಯಾ? ನೀನ್ ಈ ತರ ಡೈಲಾಗ್ ಹೊಡೆದ್ರೆ ನಾನ್ ಕರ್ಕೋಗ್ಬಿಡ್ಬೇಕಾ? ಇವತ್ತು ನಿನ್ನ ಗಂಡನ ಸಾವು ಗ್ಯಾರಂಟಿ. ಅದು ಮಾತ್ರ ಬದಲಾಗಲ್ಲ. ನಿನ್ನ ಗಂಡನ ಪಾಲಿನ ಯಮ ನಾನೇ. ಮತ್ತೆ ಪ್ಲೀಸ್ ಕೈ ಮುಗ್ದು ಕೇಳ್ತೀನಿ, ನಿಮಗೆ ನನ್ನಿಂದ ಅಲ್ವಾ ತೊಂದರೆ ಆಗ್ತಿರೋದು? ಬೇಕಿದ್ರೆ ನನ್ನ ಪ್ರಾಣ ತಗೊಂಬಿಡಿ ಅಂತ. ನಮ್ಮ ಮಾವಂಗೆ ಮಾತ್ರ ಪ್ಲೀಸ್ ಏನೂ ಮಾಡಬೇಡಿ. ಬೇಡ ಅಮೂಲ್ಯ, ಇವಳ ಹತ್ರ ಏನು ಬೇಡ್ಕೋಬೇಡ. ಇಲ್ಲಿ ದೇವರು ಅನ್ನೋನೊಬ್ಬನಿದ್ದಾನೆ, ಅವನು ಎಲ್ಲ ನೋಡ್ಕೋತಾನೆ. ಸುಮ್ಮನಿರು. ಇಲ್ಲ ಅಕ್ಕ, ದೇವರು ಅನ್ನೋನು ಖಂಡಿತ ಇಲ್ಲ. ಪಾಪ ನೀನ್ ದೇವ್ರನ್ನ ಇಷ್ಟೆಲ್ಲ ನಂಬ್ತೀಯ. ಭಾವ ಯಾವಾಗ್ಲೂ ಜಪ ಮಾಡ್ತಾನೆ ಇರ್ತಾರೆ. ಆದ್ರೂ
ಆ ದೇವ್ರು ಯಾಕೆ ನಿಮ್ಗೆ ಇಷ್ಟೆಲ್ಲ ಕಷ್ಟ ಕೊಟ್ಟ? ಒಂದಂತೂ ಸತ್ಯ, ಈಗ ನಾನು ಮಾತ್ರ ನಿಮ್ಮನ್ನ ಬಚಾವ್ ಮಾಡೋದಕ್ಕೆ ಸಾಧ್ಯ. ಹಾಗಾಗಿ ನಿನ್ನ ಪಾಲಿನ ದೇವರು ನಾನೇ. ಸುಹಾಸಿನಿ, ಪುರಾಣದಲ್ಲೆಲ್ಲ ರಾಕ್ಷಸರು ದೇವತೆಗಳು ಅಂತ ಮೆರಿತಿದ್ರು. ಅವರನ್ನೆಲ್ಲ ಸಂಭಾಳಿಸಿದ್ದು ಆ ದೇವರೇ. ಎಂತ ರಾಕ್ಷಸಿನೇ ನೀನು. ಹೌದು, ನಾನು ರಾಕ್ಷಸಿನೇ. ನನ್ನನ್ನ ಸಂಹಾರ ಮಾಡೋದಕ್ಕೆ ದೇವರು ಯಾವ ಅವತಾರ ಎತ್ಕೊಂಡು ಬರ್ತಾನೆ? ಹೋಗ್ಲಿ, ನಿನ್ನ ಗಂಡನ್ನ ಕಾಪಾಡೋದಕ್ಕಾದ್ರೂ ಆ ದೇವರು ಬರ್ತಾನ? ಖಂಡಿತ ಬರ್ತಾನೆ ಸುಹಾಸಿನಿ. ಕೆಟ್ಟದಕ್ಕೆ ಸಿಗೋ ಗೆಲುವು ಕ್ಷಣಿಕ, ಒಳ್ಳೆಯದಕ್ಕೆ ಸಿಗೋ ಗೆಲುವು ಶಾಶ್ವತ. ನನ್ನ ಗಂಡನ ಕಾಪಾಡೋದಕ್ಕೆ ಖಂಡಿತ ದೇವರು ಬರ್ತಾನೆ. ಘಟಪ, ರಾಮ ಲಕ್ಷ್ಮಣ ಬಂದಾಯ್ತು. ನಿನ್ನ ಕತೆ ಫಿನಿಶ್. 25 ವರ್ಷ ಜಾಲಿಯಾಗಿ ಕಳೆದಿಲ್ಲ ಒಳಗಡೆ. ಇನ್ನು ಮುಂದಿನ ಜೀವನನೂ ಅಲ್ಲೇ ಕಡೆ. ನೀನಿನ್ನು ಬದುಕಿದ್ಯಾ? ಇಲ್ಲ ಗುರು, ಇನ್ನೂ ಸತ್ತಿಲ್ಲ. ಅಲ್ಲ, ನಿಂಗೆ ಸಮಸ್ಯೆ ಏನು ಅಂತ ಹೇಳ್ಬಿಡಿ. ನಾನು ಬದುಕಿದ್ರೂ ಕಷ್ಟ, ಸತ್ರೂ ಕಷ್ಟ. ನಿಮ್ಮ ಪ್ರಕಾರ ನಾನೇನು ಮಾಡಬೇಕು? ಹೇಗಿದ್ರು ಪೊಲೀಸವ್ರು ಬಂದಿದ್ದಾರೆ, ಆರಾಮಾಗಿ ಪೊಲೀಸವ್ರ ಜೊತೆ ಹೋಗಿ ಲೈಫ್ ಲಾಂಗ್ ಮುಂದೆ ಮುರಿ. ಓಕೆ ವಿಕ್ರಾಂತ್, ಅನಾವಶ್ಯಕ ಬಗ್ಗೆ ಇವ್ರ ಹತ್ರ ಯಾಕೆ ಮಾತಾಡ್ತಿದ್ಯಾ? ಮನೆಗೆ ಹೋಗೋಣ ಬಾ. ಅಪ್ಪಾಜಿನ ನೀನನ್ನ ನೋಡೋದಕ್ಕೆ ಮನೆಯವರೆಲ್ಲ ಕಾಯ್ತಾರೆ. ಇನ್ಸ್ಪೆಕ್ಟರ್, ಯು ಮೇ ಪ್ರೊಸೀಡ್. ವೇದ, ಒಂದು ನಿಮಿಷ. ಈ ಅಗ್ನಿ ಹತ್ರ ನನಗೆ ಇನ್ನೊಂದು ಕೆಲಸ ಇದೆ.
ಇಷ್ಟೊತ್ತಾಗ್ಲೇ ಸೂರಿಭಾವನ್ ಬಾಡಿ ಮನೆ ಹತ್ರ ಬರ್ಬೇಕಾಗಿತ್ತಲ್ಲ. ಎಂಥ ಟೈಮಿಂಗ್. ಅಗ್ನಿ ಮತ್ತೆ ಬೆಟ್ಟಪ್ಪ ಇಬ್ರು ಎಷ್ಟು ಪಂಕ್ಚುಯಲ್ ಆಗಿದಾರಲ್ಲ.